ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ. ಸುಮಾರು 160ರಿಂದ 180 ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ. ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ. ಯಾವ ಬಿ ಜೆ ಪಿಯ ಲೀಡ್ರು ಕರ್ನಾಟಕದಲ್ಲಿ 1 ರೂಪಾಯಿ 2 ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದ್ರಿ. ಅದೇ ಈ ದೇಶದ ರೈತರ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ, ಇದಕ್ಕೆ ನೀವು ಯಾರಾದ್ರೂ ಒಬ್ಬರು ಚಕ್ರ ಎತ್ತಿದ್ದೀರಾ? ಯಾರು ಹೋರಾಟ ಮಾಡಿದ್ದೀರಾ? 1-2 ರೂಪಾಯಿ ಅಲ್ಲ, 160ರಿಂದ 180 ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ರೇಟ್ ಜಾಸ್ತಿ ಆಗಿದೆ. ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ. ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ. ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವರು ಹೇಳ್ತಾರೆ. ಇದೇನಾ ಮೋದಿಜಿಯವರು ಕೊಡ್ತಿರೋದು ಕೊಡುಗೆನಾ ಇದು? ನಿಮಗೆ ನಾಚಿಕೆ ಆಗಬೇಕು ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ. ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು. ಇವತ್ತು ಒಬ್ಬರೂ ಸಹ ಚಕ್ರ ಎತ್ತ ಇಲ್ಲ. ನಿಜವಾಗ್ಲೂ ಇದು ಭಾಳ ಬೇಸರದ ಸಂಗತಿ. ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿಯ ಗೊಬ್ಬರದ್ದು ಎಷ್ಟಾಗೋಯ್ತು? 1800-1900 ರೂಪಾಯಿ ಮೇಲೆ ಹೋಗಿದೆ, ಅಲ್ಲಿ ಹೋಗಿಬಿಟ್ಟಿದೆ. ಅಂತೆ ಏನು ಈ ದೇಶದಲ್ಲಿ ರೈತರು ಹೇಗೆ ಬದುಕ್ತಾರೆ ಇವತ್ತು? ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ. ನಿಜವಾಗಲೂ ಬೇಸರ ಆಗುತ್ತೆ. ಎರಡನೇದು, ಬಿ ಜೆ ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರಧ್ವಜವನ್ನು ಕೇಸರೀಕರಣ ಮಾಡಬೇಕಂತ ಹೊರಟಿದ್ದಾರಲ್ಲ, ಇದು ಯಾವ ಥರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತದೆ. ರಾಷ್ಟ್ರಧ್ವಜನ ಕೇಸರೀಕರಣ ಮಾಡಬೇಕಂತಂದರೆ ಇವರ ದೇಹದ ಏನಿದೆ, ಇವ್ರದ್ದು ಉದ್ದೇಶ ಏನಿದೆ ಇವ್ರದ್ದೆಲ್ಲ? ಇವರೆಲ್ಲ ರಾಷ್ಟ್ರದ್ರೋಹಿಗಳು. ಇವ್ರನ್ನ ನೇಣಿಗೆ ಹಾಕ್ಬೇಕು. ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡ್ಬೇಕಂತ ಏನು ಹೇಳ್ತಾರೆ ಅಂಥವರಿಗೆಲ್ಲ ನೇಣುಗಂಬಕ್ಕೆ ಏರಿಸ್ಬೇಕು ಅನ್ನೋದು ನನ್ನ ಒಂದು ಇದು. ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡಬೇಕು ಅನ್ನೋ ಹೇಳೋ ಬಿ ಜೆ ಪಿಯವರು ಯಾರೂ ಮಾತಾಡೋಲ್ಲ ಅದರ ಬಗ್ಗೆ. ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದರು. ಈಗ ಇದ್ರ ಬಗ್ಗೆ ಚಕ್ರ ಎತ್ತು ಕೂತಿದ್ದಾರೆ. ಇದರಿಂದ ದೇಶದಲ್ಲಿ ಅಜಾಗರೂಕತೆ ಹುಟ್ಟಿಸ್ಬೇಕು, ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ. ಇದು ನಿಜವಾಗಲೂ ಖಂಡನೆ. ಇದಂತೂ ಉಗ್ರವಾದಂಥ ನಾನು ಖಂಡನೆ ಮಾಡ್ತಾಯಿದ್ದೇನೆ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿಯವರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ವಿಶ್ವಗುರುಗಳು ಇದರಲ್ಲಿರೋ ಅಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ನಡೀತಾ ಇದೆ, ಆ ಯುದ್ಧ ಸಮಯದಲ್ಲಿ ಏನೂ ಒಂದು ಸ್ವಲ್ಪನೂ ಚಕ್ರ ಎತ್ತ ಇಲ್ಲಪ್ಪ. ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಬಿ ಜೆ ಪಿಯವರು ಹೇಳಿದ ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಇಸ್ರೇಲು ಇವತ್ತು ಯುದ್ಧ ನಡೀತದೆ. ಇವತ್ತಿಗೂ ಬಾಯಿ ಬಿಡದೇ ಅದನ್ನು ಹಾಗೆ ಯುದ್ಧ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿದ್ದಾರೆ. ಅಂದರೆ ನಿಜವಾಗಲೂ ಇದು ಯಾಕೋ ಭಾಳ ಬೇಸರ ಆಗುತ್ತೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಇಡೀ ದೇಶದ ಜನ ಪಾಕಿಸ್ತಾನ ಉಳಿಸಿ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ರೆಡಿಯಾಗಿದ್ದಾರೆ. ಆದರೆ ಇವರು ಯಾಕೋ ಅಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ, ಈ ಕಡೆ ಇಲ್ಲ ಮೋದಿಜಿಯವರು ನಾನು ನಿಲ್ಲಿಸಿದ್ದೀನಿ. ಯಾರು ನಿಲ್ಲಿಸಿದ್ರೆ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇಶದ ಜನ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿದ್ದೀರ ಅನ್ನೋದು ಮಾತ್ರ ಇವತ್ತು ಹೇಳಬೇಕಾಗುತ್ತೆ. ನಿಜವಾಗ್ಲೂ ಇದು ಭಾಳ ಬೇಸರ ಆಗುತ್ತೆ. ಸರ್, ವಸತಿ ವಿಚಾರದಲ್ಲಿ ಕೇಳ್ತೀನಿ ಆಮೇಲೆ ಕೇಳ್ರಿ. ಅದರಿಂದ ಇವೆಲ್ಲ ಏನಂತ ಹೇಳಿದರೆ ಇವೆಲ್ಲ ನಡೀತಾ ಇದೆ. ಇವೆಲ್ಲ ಭಾಳ ಗೊಂದಲಗಳಾಗ್ತಾಯಿದೆ. ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ನೋಡಬೇಕು ಇವೆಲ್ಲ. ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಬೇಕು. ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ, ದೊಡ್ಡಿದ್ದಾರೆ. ಅವರಿಗೆ ಧ್ವನಿ ಆಗದೆ ಹೋದರೆ ನೀವು 6,000 ರೂಪಾಯಿ ವರ್ಷಕ್ಕೆ 6 ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದಲ್ಲಿ ಏನಕ್ಕೆ ಬರುತ್ತದು ಅಲ್ವಾ? ಇದು ಸಾಕಾಗಲ್ಲ. ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಯಾವ ಹಾಲಿಗಾಗಿ ಯಾವ KEBಗಾಗಿ ಏನು ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ, ಎಷ್ಟು ಕೂಗಾಡಿದ್ರಿ, ಎಷ್ಟು ರಂಪಾಟ ಮಾಡಿದ್ರಿ, ಎಷ್ಟು ಬೀದಿಗೆ ಬಂದ್ರಿ. ಇವತ್ತೆಲ್ಲೋಗಿದ್ರೆ ನಿಮ್ಮ ನಾಲಿಗೆ ಎಲ್ಲ ಒಣಗೋಗಿದೆಯಾ? ಏನಾಗಿದೆ ನಿಮಗೆ ಹಾಗೆ ಬಿ ಜೆ ಪಿ ನಾಯಕರುಗಳಿಗೆ? ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ, ಇವತ್ತೆಲ್ಲೋಗಿದೆ? ಇವತ್ತು ಉಸಿರೇ ಇಲ್ಲ ವಿಜೇಂದ್ರದ್ದು ಇವತ್ತು. ಅದರ ಬಗ್ಗೆ ನಿಜವಾಗಲೂ ಇದು ಭಾರಿ ದುರಂತ ಖಂಡನೆ ಅಂತ ನಾನು ಹೇಳ್ತಿದ್ದೇನೆ. ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ. ನಾನು ಹೇಳೋದು ಏನಂದರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ,
ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಆ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ಸರ್ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ನೀವು ಕೇಳಬೇಕು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತೊಗೊಂಡಿಲ್ಲ, ನಾವೇನು ಕೊಟ್ಟಿಲ್ಲ. ಈ ಒಂದು ಗಂಭೀರವಾದ ವಿಚಾರವನ್ನು ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೆಯದು ಅನಿಸ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.